ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಒಂದು ಸಮಯವನ್ನು ದೇವರು ನಮಗೆ ಕೊಟ್ಟದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 50ನೇ ವಾಕ್ಯ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ದೇವರ ವಾಕ್ಯವನ್ನು ನಾವು ಓದಬೇಕಾದ್ರೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 46ನೇ ವಾಕ್ಯದ ಹೆಡ್ಡಿಂಗಲ್ಲಿ ಈ ರೀತಿಯಲ್ಲಿ ಓದ್ತೇವೆ: ದೇವರ ಚಿತ್ತವನ್ನು ಅನುಸರಿಸುವವರೇ ತನ್ನ ಸಂಬಂಧಿಕರೆಂದು ಯೇಸು ಹೇಳಿದ್ದು. ಈ ಲೋಕದಲ್ಲಿ ತಂದೆ ತಾಯಿ ಮಕ್ಕಳು ಅವರು ರಕ್ತ ಸಂಬಂಧದಿಂದ ಇರುವಂತಹ ವ್ಯಕ್ತಿಗಳು. ಯೇಸು ಒಂದು ಕಡೆಯಲ್ಲಿ ಮಾತನಾಡುತ್ತಾ ಇರುವಂಥ ಸಮಯದಲ್ಲಿ, ವಾಕ್ಯವನ್ನು ಮಾತನಾಡ್ತಾ ಇರುವಾಗ ಆತನ ತಾಯಿ ತಮ್ಮಂದಿರು ಆತನನ್ನು ಮಾತಾಡಿಸಬೇಕು ಎಂಬುದಾಗಿ ಬಂದು ಹೊರಗೆ ನಿಂತಿದ್ದಾರೆ. ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆಗ ಯಾರೋ ಒಬ್ಬರು ಬಂದು ಹೇಳ್ತಾ ಇದ್ದಾರೆ, ಈಗೋ ನಿನ್ನ ತಾಯಿ ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂಬುದಾಗಿ ಹೊರಗೆ ನಿಂತಿರುತ್ತಾರೆ. ಯಾಕೆಂದರೆ ಯೇಸು ಸ್ವಾಮಿ ಪ್ರಯಾಣ ಮಾಡಿ ಅನೇಕ ದಿನಗಳ ನಂತರ ಮನೆಗೆ ಬರೋದು. ಹಾಗಾಗಿ ಒಂದು ವೇಳೆ ಆ ತಾಯಿಗೆ ಸಹೋದರರಿಗೆ ಯೇಸುವನ್ನು ನೋಡಬೇಕೆಂಬ ಆಸೆಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಆಗ ಈ ರೀತಿಯ ಒಂದು ಸಂದರ್ಭ ಬಂದಾಗ ನಾವಾಗಿದ್ದಿದ್ರೆ ತಕ್ಷಣವೇ ಹೋಗಿ, ಅಮ್ಮ ಹೇಗಿದ್ದೀರಾ, ಅಪ್ಪ ಹೇಗಿದ್ದೀರಾ, ಬ್ರದರ್ಸ್ ಹೇಗಿದ್ದೀರಾ ಅಂತ ಹೇಳಿ ಮೀಟಿಂಗ್ ಮಧ್ಯದಲ್ಲಿ ಹೊರಗೋಗಿ ಮಾತಾಡಿಸಿ ಬರ್ತಿದ್ವಿ. ಆದರೆ ಯೇಸು ಅಲ್ಲಿ ಬಂದಿದ್ದಾರೆ ಅಂತ ಹೇಳಿದಾಗ ಆ ಮಾತು ಹೇಳಿದವನಿಗೆ ಹೇಳ್ತಾ ಇದ್ದಾನೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಅಂದರೆ ಅಲ್ಲಿದ್ದಂತಹ ಜನರ ಕಡೆಗೆ ಕೈ ತೋರಿಸಿ, ಅಥವಾ ಯೇಸುವಿನ ಶಿಷ್ಯರಾಗಿ ಯೇಸುವಿಗೆ ವಿಧೇಯರಾಗಿ ಮುಂದೆ ಸಾಗ್ತಾ ಇರುವ ಯೇಸುವಿನ ಹಿಂಬಾಲಕರಾಗಿ ಯೇಸುವಿನ ಚಿತ್ತವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ನೋಡಿ ಯೇಸು ಹೇಳ್ತಾ ಇದ್ದಾರೆ, ಇವರೇ ನನಗೆ ತಾಯಿ, ನನಗೆ ಸಹೋದರರಾಗಬೇಕು. ಅಲ್ಲಿವರೆಗೂ ಲೋಕ ತಿಳಿದುಕೊಂಡದ್ದು ರಕ್ತ ಸಂಬಂಧದಿಂದಲೇ ತಂದೆ ತಾಯಿ ಮಕ್ಕಳು ಎಂಬ ಸಂಬಂಧ. ಆದರೆ ಯೇಸು ತನ್ನ ಆ ಮಾತಿನ ಮೂಲಕ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಒಂದು ಸಂಬಂಧದ ಕುರಿತು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೇಳಿದ್ರೆ, ನಾನಾಗಲಿ ನೀವಾಗಲಿ ಯೇಸುವಿನ ರಕ್ತ ಸಂಬಂಧದವರಲ್ಲ. ಯೇಸು ಯಹೂದ್ಯನಾಗಿ ಹುಟ್ಟಿದವರು, ನಾವು ಈ ಲೋಕದ ಪ್ರಕಾರ ಸತ್ಯವೇದದ ಪ್ರಕಾರ ಅನ್ಯ ಜನರಾಗಿ ಹುಟ್ಟಿದವರು. ಆದರೆ ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ದೇವರ ಮಕ್ಕಳಾಗುವ ಅಧಿಕಾರ. ಆಗ ಯೇಸ್ವಾಮಿ ಹೇಳ್ತಾರೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು? ಅದು ನಿಜವಾಗಿ ತಾಯಿ ಸಹೋದರರೇ. ಆದರೆ ಯೇಸು ಹೇಳ್ತಾ ಇದ್ದಾರೆ, ಅದಕ್ಕಿಂತ ವಿಭಿನ್ನವಾದಂತಹ, ಅದಕ್ಕಿಂತ ವ್ಯತ್ಯಸ್ತವಾದಂತಹ ಒಂದು ಸಂಬಂಧ ಇದೆ. ಪರಲೋಕದಲ್ಲಿರುವಂತಹ ದೇವರ ಚಿತ್ತವನ್ನು ಮಾಡುವಂತಹ ವ್ಯಕ್ತಿ, ಅಥವಾ ಪರಲೋಕದ ದೇವರ ಚಿತ್ತದಂತೆ ನಡೆಯುವಂತಹ ವ್ಯಕ್ತಿ ನನಗೆ ತಾಯಿ ಆಗಬೇಕು, ನನಗೆ ಸಹೋದರ ಆಗಬೇಕು, ನನಗೆ ಸಹೋದರಿ ಆಗಬೇಕು ಎಂದು ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನನ್ನನ್ನು ನಿಮ್ಮನ್ನು ಯೇಸು ತನ್ನ ಸಹೋದರನೆಂಬುದಾಗಿ, ಸಹೋದರಿ ಎಂಬುದಾಗಿ, ಸ್ನೇಹಿತನೆಂಬುದಾಗಿ ಕರೆದಿರುವುದನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ. ಅದಕ್ಕೆ ಕಾರಣ ಏನು? ನಾವು ಆತನ ರಕ್ತ ಸಂಬಂಧದ ಹುಟ್ಟಿದವರಲ್ಲ, ಆದರೆ ಅದಕ್ಕಿಂತ ಮಿಗಿಲಾಗಿ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟು ಆತನ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ಅಲ್ಲಿವರೆಗೂ ರಕ್ತ ಸಂಬಂಧದಿಂದ ಮಾತ್ರ ಈ ಸಂಬಂಧ ಇದೆ ಎಂಬುದನ್ನು ಲೋಕ ತಿಳಿದುಕೊಂಡಿದ್ದಾಗ, ಆ ಲೋಕದ ತಿಳುವಳಿಕೆಗೆ ವಿಭಿನ್ನವಾದಂತಹ ಹೊಸ ಸಂಬಂಧವನ್ನು ಯೇಸು ಹೇಳ್ತಾ ಇದ್ದಾರೆ. ಶಿಷ್ಯರ ಕಡೆಗೆ ಕೈ ತೋರಿಸಿ ಹೇಳ್ತಾರೆ, ಇವರೇ ನನಗೆ ತಾಯಿ,
ಇವರೇ ನನಗೆ ತಮ್ಮಂದಿರು. ಅದರರ್ಥ ಯೇಸು ತಾಯಿಯನ್ನು ರಿಜೆಕ್ಟ್ ಮಾಡಲಿಲ್ಲ, ಸಹೋದರನ ರಿಜೆಕ್ಟ್ ಮಾಡಿದ್ದಲ್ಲ. ಅವರು ಭಾಳ ಸ್ಪೆಷಲ್ ಕೇರ್ ಅಂತ ಏನಿಲ್ಲ. ಅವರು ಬರ್ತಿದ್ದಂಗೆ ನಾನು ಎಲ್ಲ ಬಿಟ್ಟು ಓಡೋಗ್ತೀನಿ ಅಂತ ನೀವು ತಿಳ್ಕೊಬೇಡಿ. ಯಾಕೆಂದರೆ ನನಗೆ ಇವರು ಸಹ ಬಹಳ ಪ್ರಾಮುಖ್ಯರು. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಯೇಸುವಿಗೆ ಪ್ರಾಮುಖ್ಯರು. ನಾನು ನೀವು ಯೇಸುವಿಗೆ ಮುಖ್ಯವಾದಂತಹ ವ್ಯಕ್ತಿಗಳು. ನಾವು ಅಮೂಲ್ಯರು, ಮಾನ್ಯರು, ಕರ್ತನ ಸನ್ನಿಧಾನದಲ್ಲಿ ಆಗಿದ್ದೇವೆ. ಆದ್ದರಿಂದ ನನಗೆ ಯಾರೂ ಇಲ್ಲ, ನನ್ನನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ, ನನಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ, ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ಎಂಬುದಾಗಿ ಯಾರೂ ಹೇಳಬಾರ್ದು. ನಾವು ಕ್ರಿಸ್ತನಿಗೆ ಅಮೂಲ್ಯರು, ಮಾನ್ಯರಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಆತನು ನಮ್ಮನ್ನು ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಒಂದು ಸಂಬಂಧದಿಂದ ನಮ್ಮನ್ನು ಸಂಪಾದಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಯಾವುದಕ್ಕೂ ಬಾರದಂತಹ ಯೋಗ್ಯತೆ ಇಲ್ಲದ ನಮ್ಮನ್ನು ಆರಿಸಿಕೊಂಡು ನಿನ್ನ ಮಕ್ಕಳಾಗಿ ಮಾರ್ಪಡಿಸಿದ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿನ್ನ ಮಕ್ಕಳೆಲ್ಲರನ್ನು ನೀನು ಆಶೀರ್ವಾದ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.